ನೋಡಿ ಒಂದು ಕಪ್ಪು ಕೇಕ್ ಮಾಡಿದ್ದೇನು, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂದರೆ ಬಾಯ್ಲಿಕ್ಕೆ ಕರ್ಗೋತಾ ಆ ಥರ ಇದೆ. ನನಗೆ ಯಾಕೋ ತುಂಬ ದಿನದಿಂದ ಮಾಡಬೇಕು ಅಂತ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ. ಬನ್ನಿ ಹೇಗೆ ಮಾಡಿದೆ ಒಂದ್ಸಲ ಕ್ಲಿಪ್ಪಿಗೆ ನೋಡ್ಕೊಬರೋಣ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಾಯಿದ್ದೀನಿ. ಒಂದು ಕಪ್ಪು ಕೇಕ್ ಮಾಡಿದ್ದೀನಿ, ಮಿನಿ ಕಪ್ ಕೇಕು, ಚಾಕ್ಲೇಟ್ ಕೇಕು, ತುಂಬಾ ಚೆನ್ನಾಗಿದೆ. ಒಂದ್ಸಲ ನೀವು ಮನೇಲಿ ಮಾಡಿ ಮಕ್ಕಳಿಗೆ ಟ್ರೈ ಮಾಡಿಕೊಡಿ, ತುಂಬ ಚೆನ್ನಾಗಿದೆ. ಇದನ್ನು ಸುಮ್ಮನೆ ಡೆಕೋರೇಷನ್ ಹಾಕಿದೆ ಅಷ್ಟೇ, ನೀವು ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಬೇಡ ಪರವಾಗಿಲ್ಲ. ತುಂಬಾ ಮನೆಗಿರೋ ಐಟಮ್ ಹಾಕಿ ನಾನು ಮಾಡಿರೋದು, ಬೇರೆ ಏನೋ ಆಚೆ ತಂದಿಲ್ಲ. ಕೋಕೋ ಪೌಡರ್ ಅಂತ ಬಿಟ್ಟರೆ ಬೇರೆ ಎಲ್ಲ ಮನೆಯೇ ಇರೋ ಐಟಮ್ ಹಾಕಿ ನಾನು ಮಾಡಿರೋದು, ತುಂಬ ಚೆನ್ನಾಗಿದೆ. ಬನ್ನಿ ಹೇಗೆ ಮಾಡಿದೆ ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ. ನೋಡಿ ಸಾಫ್ಟಾಗಿ ತೋರಿಸ್ತೀನಿ ನೋಡಿ. ಕಪ್ ಕೇಕ್ ಮಾಡೋಕ್ಕೆ ನಾನು ಇವಾಗ ಒಂದು 3 ಮೊಟ್ಟೆ ತೊಗೊತೀನಿ. ಇದಕ್ಕೆ ನಾನು ಒಂದು 150 ಗ್ರಾಮಷ್ಟು ಶುಗರ್ ತೊಗೊತೀನಿ. ಶುಗರ್ ಪೌಡ್ರ್ ಅದು ಹಾಕ್ಬೋದು, ಇಲ್ಲ ನಾವು ಈ ಥರ ಕೂಡ ಹಾಕ್ಬೋದು. ನಾನು ಪೌಡ್ರ್ ಹಾಕಿ ಇದನ್ನೇ ಹಾಕಿದ್ದೀನಿ. ಚೆನ್ನಾಗಿ ನಾವು ಮಿಕ್ಸ್ಕರಲ್ಲಿ ನಾನಿವಾಗ ಇದು ಚೆನ್ನಾಗಿ ಇದಾಗಿದೆ ನೋಡಿ. ಇದಕ್ಕೆ ನಾನಿವಾಗ 1 ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್, ಎಣ್ಣೆ ಇದು. ಇದಕ್ಕೆ 1 ಕಪ್ಪಷ್ಟು ನಾನು ಚೆನ್ನಾಗಿ ಇದನ್ನು ಬೀಟ್ ಮಾಡೋಣ. ಇದಕ್ಕೆ ಓವನ್ ಬೇಡ, OTG ಬೇಡ, ಏನು ಬೇಡ. ನಾವು ಇವಾಗ ಇದು ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾ, ಬೇಕಿಂಗ್ ಸೋಡಾ ಇಷ್ಟ ಹಾಕೊಂಡಿದ್ದೀನಿ. ಇದನ್ನು ಇದೆರಡು ಇಷ್ಟೇ ಸಾಕು. ಉಪ್ಪು ಇದ್ದರೆ ಟೇಸ್ಟ್ ಅಂತ. 1 ಕಪ್ಪಷ್ಟು ಮೈದಾ ತಗೊಳ್ಳೋಣ ನೋಡಿ. ನೀವು ಯಾವುದೇ ಮೈದಾ ತಗೊಳ್ಳಿ. ನಾನು ನೋಡಿ ಕೋಕೋ ಪೌಡರ್, ಚಾಕ್ಲೇಟ್ ಪೌಡರ್ ತೊಗೊಂಡಿದ್ದೀನಿ. ಇಷ್ಟೊಂದು ಹಾಕೋದಿಲ್ಲ ನೋಡಿ, ಇಷ್ಟು ಹಾಕಿದ್ರೆ ಸಾಕು. ಇದನ್ನು ಕೂಡ ನಾವು ಚೆನ್ನಾಗಿ ಈ ಥರ ಚಾಕ್ಲೇಟ್ ನೋಡಿ, ಇದನ್ನು ಚೆನ್ನಾಗಿ ಇವಾಗ ನಾವು ಮಿಕ್ಸ್ ಮಾಡೋಣ. ಒಂಥರ ಈ ಥರ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಕ್ಳಿಗೆ ಮನೇಲಿ ಮಾಡಿಕೊಡಿ. ಈ ಕಂಟೆಸ್ಟ್ಗೆ ಬರಬೇಕು ಇದು. ಇದಕ್ಕೆ ಟ್ರೂಟಿ ಫ್ರೂಟಿ ಹಾಕೊಳ್ಳಿ ನೀವು, ಇಲ್ಲ ಚಾಕ್ಲೇಟ್, ಸಣ್ಣ ಚಾಕ್ಲೇಟ್ ನೋಡಿ. ಒಂದು 10 ನಿಮಿಷ ಆಯ್ತು ಇದು ನೋಡಿ, ಈ ಥರ ಆಗಿದೆ. ಈ ಥರ ಬೀಳಬೇಕು. ಇವಾಗ ನಾನು ಇದನ್ನು ಕಪ್ಪು ತೊಗೊಂಡಿದ್ದೀನಿ ಅಂತಂದರೆ ಈ ಥರ ಕಪ್ಪು ಇದೆ. ಇದು ತುಂಬ ತೆಳ್ಳಗಿದಿಲ್ಲ ಅಂದ್ಬಿಟ್ಟು ನಾನು ಈ ಥರ ಯೂಸ್ ಅಂದ್ರೆ ಕಪ್ಪಲ್ಲ. ಇವಾಗ ಇದನ್ನೆಲ್ಲ ನಾವು ಕಪ್ಪುಗಳಿಗೆ ಹಾಕೋಣ. ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ನಾನು ಫ್ರೀ ಹೀಟ್ ಮಾಡ್ತೀನಿ, ಒಂದು 2 ನಿಮಿಷ ನೋಡಿ. ಫ್ರೀ ಹೀಟ್ ಆಗಿದೆ. ಇದು ನಾನು ಇಡ್ತಾಯಿದ್ದೀನಿ ನೋಡಿ. 20 ಮಿನಿಟ್ಸು. ಒಂದ್ಸಲ ಚೆಕ್ ಮಾಡೋಣ, ನೋಡ ಇದಾಗಿದೆ ಅಂತ. ಸ್ಟಿಕ್ ತಗೊಂಡು ಕರೆಕ್ಟಾಗಿ ಇದಾಗಿದೆ ನೋಡಿ. ತೆಗಿಯೋಣ ನೋಡಿ. ಕಪ್ಪು ಕೇಕ್ ನೋಡಿ. ಇದು ಏನಕ್ಕೆ ಹಾಕಿದೆ ಅಂದರೆ, ಈ ಚಿಕ್ಕ ಕಪ್ಪಲ್ವ ಇದು. ನಾನು ನೋಡಿ ಎಷ್ಟೆಷ್ಟು ಕಪ್. ಒಂದು ಕೇಕು ಬರ್ಡೇದೆಲ್ಲ ಇಟ್ಟಿದ್ದೀನಿ ಮಕ್ಳಿಗೋಸ್ಕರ, ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ಖುಷಿಯಾಗುತ್ತೆ. ನಾನು ಮಾಡಿದ್ದು ಅಂತ ಅಷ್ಟು ಚೆನ್ನಾಗಿದೆ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಮನೇಲಿ. ಚೆನ್ನಾಗಿದೆ, ನೀವು ಕಮೆಂಟ್ಸ್ ಹಾಕಿ. ಓಕೆ ಬಾಯ್.